ಒಗ್ಗಟ್ಟಿನಲ್ಲಿ ಬಾಲವಿದೆ ಎಂಬ ಮಾತು ಈಗ ಜನಜನಿತವಾಗಿದೆ. ಅದೇ ಹಾದಿಯಲ್ಲಿ ಸಾಗಲು ಕೇಬಲ್ ಆಪರೇಟರ್ಗಳು ಮುಂದಾಗಿದ್ದಾರೆ. ಹಾಗಾಗಿಯೇ ತಂತ್ರಜ್ಞಾನ ಯುಗದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎದೆಯೊಡ್ಡಿ ನಿಲ್ಲಲು ಅಗತ್ಯವಿರುವ ಮಾರ್ಗಗಳತ್ತ ಅವರು ಮುಖ ಮಾಡಿದ್ದಾರೆ. ಹಾಗಾಗಿಯೇ ನೂತನ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಬಗ್ಗೆ ಚರ್ಚೆ ಮಾಡಲು ಇಂದು ಗೌರಿಬಿದನೂರಿನಲ್ಲಿ ಕೇಬಲ್ ಆಪರೇಟರ್ಗಳ ರಾಜ್ಯ ಸಮಾವೇಶ ಆಯೋಜಿಸಲಾಗಿತ್ತು. ಕೇಬಲ್ ಆಪರೇಟರ್ಗಳ ಸಮಾವೇಶದಲ್ಲಿ ಮಾತನಾಡಿದ ಗೌರಿಬಿದನೂರು ಕೇಬಲ್ ಆಪರೇಟರ್ ಅಧ್ಯಕ್ಷ ಸತ್ಯನಾರಾಯಣರವರು, ಪ್ರಸ್ತುತ ಕೇಬಲ್ ಆಪರೇಟರ್ಗಳಿಗೆ ಸವಾಲಿನ ಸಮಯವಾಗಿದೆ. ಡಿಟಿಎಚ್ಗಳ ಹಾವಳಿಯಿಂದಲೇ ಸಮಸ್ಯೆ ಎದುರಾಗುತ್ತಿರುವಾಗ ಒಟಿಟಿಯಂತಹ ಆಪ್ಗಳು ಕೇಬಲ್ಗಳನ್ನು ಮೂಲೆಗುಂಪು ಮಾಡುತ್ತಿವೆ. ಸಾಲದೆಂಬಂತೆ ಜಿಯೋದಂತಹ ಕಾರ್ಪೊರೇಟ್ ಸಂಸ್ಥೆಗಳು ಸಂಪೂರ್ಣವಾಗಿ ಕೇಬಲ್ ಆಪೋಷಣ ಪಡೆಯಲು ಮುಂದಾಗುತ್ತಿದ್ದು, ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಆಪರೇಟರ್ಗಳ ಒಗ್ಗಟ್ಟು ಮುಖ್ಯ ಎಂದು ಕರೆ ನೀಡಿದರು. ನಾವು ಪರ್ಮನೆಂಟ್ ಆಗಿ ಯಾರಾದರೂ ಆಪರೇಟರ್ ಪ್ರಾಬ್ಲಮ್ ಬಂದರೆ ಒಂದು ಸಂಘ ಸ್ಥಾಪನೆ ಮಾಡೋಣ. ಸ್ಥಾಪನೆ ಮಾಡಿದರೆ ವಿತಿನ್ ಗಂಟೆಗಳಲ್ಲಿ ಆಪರೇಟರ್ಗೆ ನಾವು ಸ್ಪಂದಿಸ್ಬೋದು, ಯಾರನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅನ್ನೋ ಒಂದು ಮೆಂಟಾಲಿಟಿಯಿಂದ ನಾವೇನು ಮಾಡಿದ್ವಿ, ನವಂಬರ್ ಡಿಸೆಂಬರ್ ಆ ರೇಂಜಲ್ಲಿ ಅವರು ಇದಾಗಿದ್ದು, ನಾವು ಜನವರಿ ಆ ರೇಂಜ್ಗೆ ಒಂದು ಸಂಘನ ಸ್ಥಾಪನೆ ಮಾಡಿ, ತುಂಬ ಅದ್ದೂರಿಯಾಗಿ ಸ್ಥಾಪನೆ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಅದರ ಲೈವ್ ಟೆಲಿಕಾಸ್ಟ್ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ತುಂಬ ಚೆನ್ನಾಗಾಯಿತು, ತುಂಬ ಅದ್ಭುತವಾಗಿ ಸಂಘನ ಉದ್ಘಾಟನೆ ಮಾಡಿದ್ವಿ. ಸೊ ಸಂಘ ಉದ್ಘಾಟನೆ ಮಾಡಿದ ಸಮಯ ಹೆಂಗಿತ್ತು ಅಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ 22 ಆಗಿದ್ದು ಜನವರಿ, ನಾವು 21ನೇ ತಾರೀಕು ಆಗಿದ್ವಿ. ಆ ಸಂಘಕ್ಕೆ ಎಷ್ಟು ಬಲ ಇತ್ತು ಅಂದರೆ, ರಾಮ ಮಂದಿರಕ್ಕೆ ಎಷ್ಟು ಬಲ ಇತ್ತು ಅಷ್ಟು ಬಲ ನಮ್ಮ ಸಂಘಟನೆಗಿತ್ತು. ಖಂಡಿತ ಅವತ್ತು ಕೂಡ ಟೋಟಲ್ ನಮ್ಮ ಡಿಸ್ಟಿಕಲ್ಲಿ ಪವರ್ ತೆಗೆದಿದ್ರು. ಯಾಕೆಂದ್ರೆ ನಮ್ಮ ಆಪರೇಟರ್ ಮಾತು ಮುಂಚೆ ಆ ಕಾಲ್ ಬಂತು ಈ ಕಾಲ್ ಬಂತು ಅಂದ್ಬಿಟ್ಟು ಫೋನ್ ಎತ್ತುತ್ತಾರೆ. ಆದರೆ ಆವತ್ತಿನ ದಿವಸ ಪವರ್ ತೆಗೆದಿದ್ರು. ನಮ್ಮ ಆಪರೇಟರ್ ನೆಮ್ಮದಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಅದ್ದೂರಿಯಾಗಿ ನಡೀತು. ಕಾಕತಾಳಿ ಅನ್ನೋ ಹಾಗೆ ಈ ವರ್ಷನೂ ಕೂಡ 19ನೇ ತಾರೀಕು ಮಾಡ್ತಾ ಇದ್ದೀವಿ, ಭಾನುವಾರ. ಇವತ್ತು ಕೂಡ ಏನೋ ಮೇಂಟೆನೆನ್ಸ್ ಹೇಳಿ ಪವರ್ ತೆಗೆದಿದ್ದಾರೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂಘದ ಪವರ್ ಏನು ಅಂತ. ಪವರ್ ಅಂದರೆ ನಾವು ಸಂಘದಲ್ಲಿ 100 ಜನ ಪದಾಧಿಕಾರಿಗಳು ಸೇರಿ 100 ಜನ ಇದ್ದೀವಿ. ಎಲ್ಲರೂ ಸಮಾನ ಮನಸ್ಕರು. ಏನೇ ಒಂದು ಮಾತಾಡಿದ್ರೆ ಖಂಡಿತ ಎಲ್ಲರೂ ಒಗ್ಗೂಡಿಸ್ತಾರೆ. ಯಾಕೆಂದ್ರೆ ಆ ಒಂದು ಡಿಸಿಷನ್ ಆ ಮಟ್ಟಕ್ಕೆ ಇರುತ್ತೆ ಅಲ್ವಾ. ಯಾವುದೋ ಒಂದು ಒಳ್ಳೆ ನಿರ್ಧಾರ ಮಾಡಿದಾಗ ಎಲ್ಲರೂ ಸಹಕಾರ ಮಾಡ್ತಾರೆ ಅಂತಕ್ಕೆ ನಮ್ಮ ಗೌರಿಬಿದನೂರು ಸಂಘ ನಿಜವಾಗ್ಲೂ ಸಾಕ್ಷಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಖಂಡಿತ. ಇನ್ನು ರಾಜ್ಯದಲ್ಲಿಯೇ ಮೊದಲಿಗೆ ಗೌರಿಬಿದನೂರಿನಲ್ಲಿ ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ಮಾಡಲಾಗಿದೆ. ಈ ಸಂಘ ಮಾಡಲು ಮುಖ್ಯ ಕಾರಣ 2014ರಲ್ಲಿ ಗೌರಿಬಿದನೂರು ತಾಲೂಕಿನ ಕೇಬಲ್ ಆಪರೇಟರ್ ಒಬ್ಬರು ಮೃತಪಟ್ಟರು. ಆಗ ಅವರ ಕುಟುಂಬ ಸಂಕಷ್ಟದಲ್ಲಿತ್ತು. ಹಾಗಾಗಿ ಅವರ ಕುಟುಂಬಕ್ಕೆ ನೆರವು ನೀಡಲಾಯಿತು. ಪ್ರತಿ ವಿಚಾರಕ್ಕೂ ವೈಯಕ್ತಿಕವಾಗಿ ಹಣ ಸಂಗ್ರಹ ಮಾಡುವ ಬದಲು ಅದಕ್ಕಾಗಿಯೇ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಲು ನಿರ್ಧರಿಸಿ ಕೂಡಲೇ ಅನುಷ್ಠಾನಕ್ಕೆ ತರಲಾಯಿತು ಎಂದು ಹೇಳಿದರು. ಸೊ ಇಂಥ ನಿರ್ಧಾರಗಳು ಭಾಳ ಚೆನ್ನಾಗಿರುತ್ತೆ. ಇದು ನಮ್ಮ ಆಪರೇಟರ್ಗೆ ಅನುಕೂಲ ಆಗುತ್ತೆ. ಸಂಘ ಉದ್ಘಾಟನೆ ಆದ ಒಂದು ತಿಂಗಳಲ್ಲೇ ನಮ್ಮ ಆಪರೇಟರ್ಗೊಬ್ಬರಿಗೆ ತುಂಬ ಸೀರಿಯಸ್ ಪ್ರಾಬ್ಲಮ್ ಆಯಿತು. ಖಂಡಿತ ನಾವು ಪದಾಧಿಕಾರಿಗಳೆಲ್ಲ ನಾವು ಭೇಟಿ ಮಾಡೋಕ್ಕೆ ಹೋದ್ವಿ. ಭೇಟಿ ಮಾಡೋಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದ್ರು, ನೋಡಿ ಅವ್ರು ತುಂಬ ಸೀರಿಯಸ್ ಪ್ರಾಬ್ಲಮ್ಮು, ಅವ್ರ ಹೆಸರು ಬೇಡ ಯಾಕೆಂದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಅವ್ರು ನಮ್ಮನ್ನೆಲ್ಲ ನೋಡಿ ಒಂದು ಮಾತು ಹೇಳಿದ್ರು, ನೋಡಿ ನನಗೆ ನಿಜವಾಗ್ಲೂ ನಾನು ಏನಾಗೋಗ್ಬಿಡ್ತೀನೋ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಆದರೆ ನೀವೆಲ್ಲ ಬಂದಿದ್ದು ನೋಡಿ ನನಗೇನೂ ಆಗೋದಿಲ್ಲ, ನಾನು ಚೆನ್ನಾಗಿ ಹೊರಗಡೆ ಬರ್ತೀನಿ ಅಂತ ಹೇಳಿ ಅವರು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಘಟನೆಯಿಂದ ಇಷ್ಟೊಂದು ಬಲ ಇದೆ. ಒಟಿಟಿ ಸೇರಿದಂತೆ ಕಾನೂನು ಬಾಹಿರ ಆಪ್ಗಳ ಕಾಟ ಪ್ರಸ್ತುತ ತೀವ್ರವಾಗಿದೆ. ಜಿಯೋ ಫೈಬರ್ ಸೇರಿದಂತೆ ಇತರೆ ಕಾರ್ಪೊರೇಟ್ ಸಂಸ್ಥೆಗಳು ತೀವ್ರ ಪೈಪೋಟಿಗೆ ಇಳಿದಿವೆ. ಇಂತಹ ವೇಳೆ ಕೇಬಲ್ ಆಪರೇಟರ್ಗಳು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಒಗ್ಗಟ್ಟಿನಿಂದ ಮಾತ್ರ ಈ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯ. ಈ ಸಂಬಂಧ ಚರ್ಚಿಸುವ ಉದ್ದೇಶದಿಂದಲೇ ರಾಜ್ಯದ ಕೇಬಲ್ ಆಪರೇಟರ್ಗಳ ಸಮಾವೇಶ ಆಯೋಜಿಸಲಾಗಿದೆ ಎಂದರು. OTT ಒಂದ್ ಕಡೆ, ಇಲ್ಲಿಗೆಲ್ಲ ಒಂದ್ ಕಡೆ, ಇವನ್ನೆಲ್ಲ ಬಿಟ್ಟು ಇಂಟರ್ನೆಟ್ ಡೆವಲಪ್ ಮಾಡೋಣ ಅಂತಂದ್ರೆ ಆ ಯಶಸ್ಸಿನ ಹಂತಕ್ಕೆ ತಲುಪ್ತಾ ಇರೋಂಗೇನೆ ನಮ್ಗೇನು ಜಿಯೋ ಫೈಬರ್, ಏರ್ ಫೈಬರ್ ಇವೆಲ್ಲ ಬಂದು ನಮ್ಮ ನೆತ್ತಿ ಮೇಲೆ ಕೂತ್ಕೊಳ್ತಿದೆ. ಆ ಕಡೆ ಇಂಟರ್ನೆಟಲ್ಲಿ ಡೆವಲಪ್ ಮಾಡೋಕ್ಕಾಗ್ತಾ ಇಲ್ಲ, ಈ ಕಡೆ ನಾವು ಕೇಬಲ್ ಫೀಲ್ಡಲ್ಲೂ ಮುಂದುವರಿಯೋಕ್ಕಾಗ್ತಾ ಇಲ್ಲ.
ಸೊ ಈ ಥರ ಎಲ್ಲ ಪರಿಸ್ಥಿತಿ ಇರುವಾಗ ಖಂಡಿತ ಇಂಥ ಸಮಯದಲ್ಲಿ ನಮಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಬೇಕು ಅಂತಂದರೆ ಒಂದು ಸಂಘಟನೆ ಮಾಡಬೇಕು. ಆ ಸಂಘಟನೆ ಮುಖಾಂತರ ನಾವೆಲ್ಲ ಒಗ್ಗೂಡಬೇಕು. ನಮ್ಮ ಕಷ್ಟ ಕಾರ್ಯಗಳನ್ನೆಲ್ಲ ನಮ್ಮ ಏನು ಕಷ್ಟಗಳಿದ್ದಾವೆ ಅವನ್ನೆಲ್ಲ ಹೇಳ್ಕೋಬೇಕು. ಹೇಳ್ಕೊಂಡಾಗ ನಾವು ಒಬ್ಬೊಬ್ಬರು ವಿಚಾರ ಮಾಡಿಕೊಂಡಾಗ ನಾವು ಇನ್ನೂ ಈ ಫೀಲ್ಡ್ ಮುಣಿಗೆ ಹೋಯ್ತು, ಆಗಾಯ್ತು, ಈಗೋಯ್ತು ಅನ್ನೋ ಒಂದು ಪರಿಕಲ್ಪನೆ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸಂಘಟನೆಯನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರಾಜ್ಯದಿಂದ ಇರತಕ್ಕಂಥ ಕೇಬಲ್ ಮೀಟರ್ನೆಲ್ಲ ಆಹ್ವಾನ ಮಾಡಿ ಏನು ನಮ್ಮ ಕಷ್ಟ ಸುಖ ಇದ್ದಾವೆ ಅನ್ನೋದಕ್ಕೊಂದು ವೇದಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ರಾಜ್ಯ ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಮಾತನಾಡಿ, ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯದಲ್ಲಿಯೇ ಗೌರಿಬಿದನೂರು ಮೊದಲು ಮಾಡಿರುವುದಕ್ಕೆ ಅಭಿನಂದನೆ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಸ್ತುತ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಅಗತ್ಯ ಸಿದ್ಧತೆಗಳನ್ನು ಕೇಬಲ್ ಆಪರೇಟರ್ಗಳು ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕರ್ನಾಟಕದಲ್ಲೂ ಇದೆ ಸರ್ ಆ ಒಗ್ಗಟ್ಟು, ಯಾಕಿಲ್ಲ? ಇವತ್ತು ಇಷ್ಟು ಜನ ಸೇರಿದ್ದೀರಿ, ಅದೇ ಒಗ್ಗಟ್ಟು. ಯಾವುದೇ MSಗಳಲ್ಲಿ ಯಾರಾದರೂ ಇರಲಿ, ಇಷ್ಟು ಜನ ಸೇರಿದ್ದೀರಿ, ಅದೇ ಒಗ್ಗಟ್ಟು. ಇದೇ ತರ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇದೇ ತರ ಸಭೆಗಳು ಮಾಡಬೇಕು. ನನಗೇನು ಬರಬೇಕು, ನೀನು ಬರ್ಬೇಕು, ನಾನು ಯಾಕೆ ಮಾಡ್ಬೇಕಂತ ಹೋದ್ರೆ ಇದ್ರ ಜೊತೆಲಿ ಎಲ್ಲಾನು ಕೊನೆ ಆಗ್ಬಿಡುತ್ತೆ. ದಯವಿಟ್ಟು ಉತ್ತರ ಕರ್ನಾಟಕ ಆ ಕಡೆ ಆ ಭಾಗದಲ್ಲೆಲ್ಲ ಈ ತರ ಒಂದು ಮಾಡಿ ನಾವು ರಾಜ್ಯ ಸಂಘ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಸ್ನೇಹಿತರೆ, ಇಲ್ಲಿ ನಾವೆಲ್ಲ ಕೇಬಲ್ ಕುಟುಂಬದ ಸದಸ್ಯರು, ಕೇಬಲ್ನಿಂದನೇ ಬೆಳೆದಂಥರು. ಸೊ ಇದನ್ನು 30 ವರ್ಷಗಳ ಮುಂದೆ ಪ್ರಾರಂಭವಾದಾಗ ಈ ಉದ್ಯೋಗಕ್ಕೆ ಒಂದು ರೂಪರೇಷೆ ಇಲ್ಲ, ಯಾರ ಗೈಡ್ಲೈನ್ಸು ಇಲ್ಲ. ಹಾಗೆ ಸ್ಟಾರ್ಟ್ ಆಗಿ ದೂರದರ್ಶನದಿಂದ ಶುರುವಾಗಿ 1-2 ಚಾನಲ್ನಿಂದ ಶುರು ಆದಾಗ ಅವರವರ ಹೊಟ್ಟೆಪಾಡಿಗೋ ಅಥವಾ ಇನ್ನೇನೋ ಒಂದು ಉದ್ದೇಶದಿಂದ ನಾನು ಏನಾದರೂ ಒಂದು ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಯಾವ ಗೈಡ್ಲೈನ್ಸ್ ಇಲ್ಲ, ಏನಿಲ್ಲ. ಅವರವರದೇ ಆದ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಪ್ರತಿಯೊಂದು ಹಳ್ಳಿಯಿಂದನೂ ಕೇಬಲ್ TV ಸರ್ವಿಸಸ್ನ ಸ್ಟಾರ್ಟ್ ಮಾಡಿದರು. ಕಾಲ ಬದಲಾದಂಗೆ, ತಂತ್ರಜ್ಞಾನ ಬದಲಾದಾಗೆ ಎಲ್ಲ ಬದಲಾವಣೆಗಳಾಗ್ತಾ ಬಂದಾಗ ಮೊದಲು ಗ್ರಾಮ ಮಟ್ಟ ಇತ್ತು, ಅದನ್ನು ಹೋಬಳಿ ಮಟ್ಟ ಆಯಿತು, ತಾಲೂಕು ಮಟ್ಟ ಆಯಿತು, ಜಿಲ್ಲಾ ಮಟ್ಟ ಆಯಿತು, ರಾಜ್ಯ ಮಟ್ಟಕ್ಕೂ ಆಯಿತು. ಈ ಬದಲಾವಣೆಗಳು ಶುರುವಾಗಿದ್ದು 2023-24ರಲ್ಲಿ. ಇವತ್ತು ನೆನೆಸ್ಕೋಬೇಕು, ನಾವು ಅಮೋಘ್ ಅನ್ನೋ ಸಂಸ್ಥೆ 2003-4ರಲ್ಲಿ ಶುರು ಮಾಡಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕೇಬಲ್ ಆಪರೇಟರ್ ಉಳಿಗಳಿಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತು. ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ಅನ್ನೋದು ಭಾಳ ಸಂತೋಷದ ವಿಷಯ. ಫಸ್ಟಲ್ಲಿ ನಂದು ಬಾಗೇಪಲ್ಲಿ ಅಂತೇಳಿ ಬಾಗೇಪಲ್ಲಿಯಲ್ಲಿ ಇದ್ದೀವಿ. ಕೇಬಲ್ನಿಂದನೇ ವಿಸ್ತಾರ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಬಂತು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಮಿತ್ರರಿಂದ ಬೆಂಗಳೂರಿಗೂ ಬಂತು. ನನ್ನ ಚಿಕ್ಕಬಳ್ಳಾಪುರ ಮಿತ್ರರು 20 ವರ್ಷದಿಂದನೇ ಕೊನೆ ಆಗುತ್ತೆ 5 ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಕೇಬಲ್ ಟಿ ಅಂತ ಎಲ್ಲರೂ ಭಯದಲ್ಲಿದ್ದರು. ಆದರೆ ಇವತ್ತಿನ 20 ವರ್ಷ ಆದಮೇಲೆ ಏನು ಅದರ ಬಗ್ಗೆ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಕೇಬಲ್ ಟಿ ವಿ ಬರೀ ನಮ್ಮ ಭ್ರಮೆಯಲ್ಲಿದೆ ಅಷ್ಟೇ. ಕೇಬಲ್ ಕೊನೆ ಅಂತ ನಮ್ಮ ಭ್ರಮೆಯಲ್ಲಿದ್ದೀವಿ. ಇದು ಯಾವತ್ತೂ ಕೊನೆ ಆಗಲ್ಲ. ನಮ್ಮ ಉಸಿರೋದಕ್ಕೆ ಕೇಬಲ್ ಟಿ ವಿ ಇರುತ್ತೆ, ಅದ್ರ ಜೊತೆಗೆ ನಾವು ಇರ್ತೀವಿ. ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಹೊರತು ಇದನ್ನು ಬಿಟ್ಟು ಬೇರೆ ಏನಿಲ್ಲ. ಕೇರಳ ರಾಜ್ಯದ ವಿಜಯ್ ಸಾಯಿ ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷರು ಇಂದಿನ ಸಮಾವೇಶಕ್ಕೆ ಆಗಮಿಸಿದರು. ಈ ವೇಳೆ ಮಾತನಾಡಿದ ಅವರು, ಕೇರಳ ರಾಜ್ಯದಲ್ಲಿ ಒಂದೇ ಭಾಷೆಯಾದ ಕಾರಣ 70 ರೂಪಾಯಿಗೆ ಅಲ್ಲಿ ಸಂಪರ್ಕ ಪಡೆಯುತ್ತಾರೆ. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿಯೂ ತಮಿಳು ಚಾನೆಲ್ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಜಿಯೋದಂತಹ ಕಾರ್ಪೊರೇಟ್ ಸಂಸ್ಥೆಗಳಿಂದ ಕೇಬಲ್ ಆಪರೇಟರ್ಗಳಿಗೆ ಸಮಸ್ಯೆ ಆಗುತ್ತಿದೆ. ಹಾಗಾಗಿ ಆಪರೇಟರ್ ಅಲ್ಲದವರ ಪ್ರವೇಶವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅವರು ಸೂಚಿಸಿದರು. ಕೇರಳನಲ್ಲಿ ಏನು ಪ್ರಾಬ್ಲಮ್ ಅಂತ ಏನು ಒಳ್ಳೇದಂತಂದ್ರೆ ಅಲ್ಲಿ ಸಿಂಗಲ್ ಲ್ಯಾಂಗ್ವೇಜ್, ಬೇರೆ ಮಲಯಾಳಂ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಬೇರೆ 70 ರೂಪಾಯಿಗೆ ಅವರು ಸಿಗ್ನಲ್ ಕೊಡ್ತಾರೆ. ಕಾರ್ಪೊರೇಟ್ ಕಂಪನಿಗಳ ಅವಳಿ ಇಲ್ಲ ಅಲ್ಲಿ. ಇಲ್ಲಿ ಇರುವಂತ ಅವಳಿ ಕಾರ್ಪೊರೇಟ್ ಕಂಪನಿ ಅವಳಿ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹಾತ್ವೇ ಕಂಪನಿಯವರು ಬೆಸ್ಟ್ ಅಂಡ್ ಬೆಸ್ಟ್ ಇದ್ರು ಒಂದು ಕಾಲದಲ್ಲಿ. ಈಗ ಯಾವಾಗ ಜಿಯೋ ಅವರು ಕಾರ್ಪೊರೇಟ್ ಇದು ಮಾಡಿದ್ರು ಅವತ್ತಿಂದ ಸ್ವಲ್ಪ ನಮಗೆ ಎಲ್ಲೋ ಒಂದು ಕಡೆ ಸಂಶಯಗಳು, ಏನೋ ಪ್ರಾಬ್ಲಮ್ಗಳು ಎಲ್ಲ ಕಾಡ್ತಾ ಇದೆ ನಮಗೆ. ಅಂದರೆ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಕೊಡಿ ಅಂತ ನಾವು ಎಷ್ಟೇ ಕಿರ್ಚಿ ಏನೇ ಮಾಡಿದ್ರು ಸಹ ಒಂದೇ ಒಂದು ಸೆಟಪ್ ಬಾಕ್ಸ್ ಕೊಟ್ಟವ್ರೆ, ಅದು ಬಿಟ್ಟರೆ ಬೇರೆ ಯಾವ ಸರ್ವಿಸು ನಮಗೆ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕೇಬಲ್ ಆಪರೇಟರ್ಗಳು ಸೇರಿದಂತೆ ರಾಜ್ಯದ ನಾನಾ ಮೂಲೆಗಳಿಂದ ಕೇಬಲ್ ಆಪರೇಟರ್ಗಳು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇನ್ನು ಈ ಸಮಾವೇಶದಲ್ಲಿ ಗೌರಿಬಿದನೂರು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ಸತ್ಯನಾರಾಯಣ, ಕರ್ನಾಟಕ ಕೇಬಲ್ ಆಪರೇಟರ್ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೆಸಿಎಲ್ ನೆಟ್ವರ್ಕ್ ಮಾಲೀಕ ಸೋಮಶೇಖರ್,
ಜಿಟಿಪಿಎಲ್ ಮಾಲೀಕ ವಾಸುದೇವರೆಡ್ಡಿ, ಚಿಂತಾಮಣಿ ಕೇಬಲ್ ಆಪರೇಟರ್ ರಾಜೇಂದ್ರ ಪ್ರಸಾದ್, ಕೈವಾರ ರಾಮಕೃಷ್ಣಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.